ನಿನ್ನೆ ಹಲವಾರು ಡಿಪೋಗಳಲ್ಲಿ ಸ್ಟ್ರೈಕ್ ನಿನ್ನೆಯಿಂದ ಶುರುವಾಗಿವೆ ರಾಜ್ಯಾದ್ಯಂತ. ಆದ್ದರಿಂದ ಬೆಳಗ್ಗೆಯಲ್ಲಿ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡೋ ಬದಲು ಅಲ್ಲಿಂದಲೇ ಹೊರಟಿಲ್ಲ. ನಿನ್ನೆ ಆರಂಭ ಆಗಿಬಿಟ್ಟಿದೆ ಸ್ಟ್ರೈಕ್ ಹಲವಾರು ಕಡೆ. ನನಗೆ ಸುಮಾರು 7:15 ಒಂದು ನೋಟಿಸ್ ಬಂತು. ಯಾರೋ ವಕೀಲರು ಯಾರು ಬಂದು ಅವರ ಆಫೀಸಿನಿಂದ ಸರ್ವ್ ಮಾಡಿದರು. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಸ್ಟ್ರೈಕ್ ಅನ್ನು ಒಂದು ದಿವಸದ ಮಟ್ಟಿಗೆ ಹೋಲ್ಡ್ ಅಪ್ ಮಾಡಿ ಅಂತ ಹೇಳಿದ್ದಾರೆ. Therefore, it will be appropriate to grant interim stay till tomorrow, awaiting the outcome of negotiations with the government. ಇಲ್ಲಿ ಗವರ್ಮೆಂಟ್ ಜೊತೆ ಮಾತಾಡ್ತಿದ್ದಾರೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಆಲ್ಸೋ ಗೋಯಿಂಗ್ ಆನ್, ದಟ್ ಇಸ್ ನೆಗೋಸಿಯೇಷನ್. If the entire public transport operation is stalled, the public are likely to put to hardship. Therefore, it would be appropriate to grant interim stay till tomorrow, ಇವತ್ತಿನವರೆಗೆ, awaiting the outcome of negotiations government referred to above ಅಂತ ಹೇಳಿ ಇದು 7:15 ಬಂತು. ಅಂಡ್ ಜೊತೆ ವೊಲ್ಯೂಮಿನಸ್ ಮೆಟೀರಿಯಲ್ಸ್ ಇದೆ. ಅಂಡ್ ನಾನು ಒಬ್ಬ ಇದರ ಕಾನ್ಸ್ಟಿಟ್ಯೂಟ್, ಈ ಜಾಯಿಂಟ್ ಆಕ್ಷನ್ ಕಮಿಟಿ ಒಬ್ಬ ಕಾನ್ಸ್ಟಿಟ್ಯೂಂಟು. ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ 6 ಯೂನಿಯನ್ಗಳಿವೆ. ಭಾಳ ಇಲ್ಲಿ ನಮ್ಮ ಲೀಡರ್ಸ್ ಹೊರಗಡೆ ಹೊರಟೋಗಿದ್ರು. ಮತ್ತು ಇದರಲ್ಲಿ ಬಹಳ ಎನ್ಕ್ಲೋಜರ್ ಇರೋದ್ರಿಂದ ನಮ್ಮ ಲಾಯರ್ಗೆ ರಾತ್ರಿನೇ ಕಳಿಸಿದ್ವಿ. ಮತ್ತೆ ವಕಾಲತ್ ಫೈಲ್ ಮಾಡಿದ್ದಾರೆ. ಸೊ ಇವತ್ತು 88ನೇ ಮ್ಯಾಟ್ರ್ ಕೋರ್ಟಿಗೆ ಬಂದಿರೋದು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಸ್ಟೇ ಆರ್ಡರ್ ಕೊಡಿ ಅಂತ ಅವ್ರು ಹೇಳಿದ್ರು. ನಮಗೆ ಸಂಜೆ ಬಂದಿದೆ. ಸ್ಟ್ರೈಕ್ ಹಲವಾರು ಕಡೆ ಶುರು ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ವಕೀಲರಿಗೆ ಏನು ಹೇಳಿದ್ವಿ, ಏನಾಯಿತು ಚೀಫ್ ಮಿನಿಸ್ಟರ್ ಹತ್ರ ಅದನ್ನು ಕೋರ್ಟ್ ಹೇಳಿ, ಕೋರ್ಟ್ ಏನು ಆರ್ಡರ್ ಮಾಡಿದ್ರೆ ನಮ್ಗೆ ಹೇಳಿ ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ವಿ ಆರ್ ಅವೈಟಿಂಗ್ 88 ಮ್ಯಾಟರು. ಕೋರ್ಟಿಂದ ಏನು ಆದೇಶ ಬರ್ತದೆ ಅದಕ್ಕೆ ವೆಯ್ಟ್ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲಿಯೂ ಕೂಡ ಮೀಟಿಂಗ್ಗಳ ಆರ್ಗನೈಸ್ ಮಾಡಿಲ್ಲ, ಎಲ್ಲೂ ಕೂಡ ಹ್ಯಾಂಡ್ ಬಿಲ್ ಹಂಚಿಲ್ಲ. ಈ ನೋಟಿಸ್ ಬಂದ ಮೇಲೆ ಎಲ್ಲೂ ಗೇಟ್ ಮೀಟಿಂಗ್ ಮಾಡಿಲ್ಲ, ಎಲ್ಲೂ ಬಸ್ಗಳನ್ನ ತಡೆಯೋದಕ್ಕೆ ನಾವು ಹೋಗಿಲ್ಲ. ಇದು ನಮ್ಮ ಪೊಸಿಷನ್. ಆದ್ದರಿಂದ ವಿ ಅವೈಟ್ ಫಾರ್ ದಿ ಟುಡೇಸ್ ಆರ್ಡರ್. ಅದು ನೆಗೋಸಿಯೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಚೀಫ್ ಮಿನಿಸ್ಟರ್ ಹತ್ರ ಮಾತುಕತೆ ನಡೀತಿದೆ, ಅದು ನಮ್ಗೇನು ಗೊತ್ತಿಲ್ಲ, ಅದರ ಔಟ್ಕಮ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಹೇಳ್ತಾರೆ, ನಮ್ಮ ಲಾಯರ್ ಹೇಳ್ತಾರೆ. ನೆಗೋಸಿಯೇಷನ್ ಆಯಿತು, ನಮ್ಮ ಡಿಮಾಂಡ್ ಏನಿತ್ತು, ಅವರ ಆಫರ್ ಏನು ಬಂತು, ಯಾತಕ್ಕೆ ನೆಗೋಸಿಯೇಷನ್ ಫೇಲ್ ಆಯಿತು, ಇದೆಲ್ಲ ಹೇಳಿ ಕೋರ್ಟು ಏನು ತೀರ್ಮಾನ ಕೊಟ್ಟರೆ ಆ ತೀರ್ಮಾನವನ್ನು ನಾವು ಜಾರಿ ಮಾಡ್ತೀವಿ. ಸರ್ ಇಲ್ಲ, ನಮ್ಮ ಲಾಯರ್ ಕೇಳ್ತಾರೆ. ಏಕೆಂದರೆ ಸ್ಟ್ರೈಕ್ ಆರಂಭ ಆಗಿರೋದ್ರಿಂದ ಡಿಮಾಂಡ್ ಇದೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ಮುಂದೆ ಬಂದಿದ್ದಾರೆ. ಹಿಂದೆ ಏನೂ ಕೊಡಬೇಕಾಗಿಲ್ಲ 3 ನಾಮ ಹಾಕಿದ್ರು, ಇವಾಗ 1 ನಾಮ ತೆಗೆದಿದ್ದಾರೆ, ಬರೀ 2 ಇದೆ. ಇವಾಗ ಕೋರ್ಟ್ ಆ 2 ನಾಮ ಮತ್ತೆ ಮಾತುಕತೆ ಮಾಡಿ ತೆಗಿಬಹುದು. ಅದರಿಂದ ನಮ್ಮ ಅಡ್ವೊಕೇಟ್ ಕೇಳ್ತಾರೆ, ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ, ತಾವು ದಯಮಾಡಿ ಸರ್ಕಾರಕ್ಕೆ ಕೊಡಿ. ಯಾಕೆಂದರೆ ಸಿನ್ಸ್ ದಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕಾಲ್ಡ್ ಮೀಟಿಂಗ್ ಅಟ್ ಹಿಸ್ ಲೆವೆಲ್ and it was the 3rd meeting. 4th meeting ಬೇರೆ ಯಾರು ಜೂನಿಯರ್ ಆಫೀಸರ್ ಮಾಡೋಕ್ಕಾಗೋದಿಲ್ಲ. ದೇರ್ಫೋರ್ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಸರ್, ನಿನ್ನೆ ಮುಂಚೆ ಅವ್ರೇನು ಹೇಳಿದ್ರು, 3 ಕಾಸು ಕೊಡಬೇಕಾದಿಲ್ಲ ಅಂತ ಹೇಳಿದ್ರು. ಬಿಸಿ 1/23 4 ವರ್ಷನೇ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ವೇತನ ಹೆಚ್ಚಳಕ್ಕೆ. ಆದರೆ ನಿನ್ನೆ ಆಯಿತು, ನಿನ್ನೆ ಹೋದಾಗ 14 ತಿಂಗಳು ಕೊಡ್ತೀವಿ ಇದ್ರು. ಇವಾಗ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದೇನೋ 24 ತಿಂಗಳು. ನೀವು 14 ತಿಂಗಳು ಕೊಡೋರು 24 ತಿಂಗಳು ಕೊಡೋಕ್ಕಾಗಲ್ವಾ?